ಈಗ ಗ್ರೀನ್ ನೈಟಿ ವಿಚಾರಕ್ಕೆ ಬರೋಣ. ಅದು ಸಿಕ್ಕಾಪಟ್ಟೆ ಫೇವ್ರೆಟ್ ನಿಮಗೆ, ಯಾಕಂದ್ರೆ ಎಲ್ಲಾರ್ಗೂ ವಿಕಿಪೀಡಿಯಾ ಅಂದ ತಕ್ಷಣ ಅದೊಂದು ವಿಗ್ಗು ನೈಟಿ ಕಣ್ಮುಂದೆ ಬಂದ್ಬಿಡತ್ತೆ. ಏನಕ್ಕೆ ಅದನ್ನೇ ಯಾಕೆ ಇಟ್ಕೊಂಡಿದ್ದೀರಾ? ಏನಾದರೂ ಸ್ಪೆಷಲ್ ಇದೆಯಾ ಅಲ್ಲೇನಾದ್ರು ಅಂತ? ಏನಿಲ್ಲ, ಸೊ ನನಗೆ ಏನೋ ಅಮ್ಮ ಕ್ಯಾರೆಕ್ಟರ್ಸ್ ಮಾಡ್ಬೇಕಂತ ಅನಿಸ್ತು. ಮನೇಲಿ ಇರೋ ಅಮ್ಮಗಳು ಎಲ್ಲ ನೈಟಿ ಹಾಕೋತಾರೆ ಅಂತ. ಸೊ ಅಂಗಡಿಗೆ ಹೋದೆ, ಅಲ್ಲಿ ನೈಟಿ ಇದೆಯಾ ಅಂತ ಕೇಳಿದೆ. ಅವನಿಂದೊಂದ್ಸರಿ ನೋಡ್ದ ಮುಖಾನ. ನೀವೇ ಶಾಪಿಂಗ್ ಮಾಡ್ತೀರಾ? ಓಕೆ. ಸೊ ಕೊಟ್ಟರು ನೈಟಿನ ತಗೊಂಡ್ ಬಂದೆ. ದೆನ್ 3 ಕಲರ್ ನೈಟ್ ಇತ್ತು. ಒಂದು ಆರೆಂಜ್ ಇತ್ತು, ಒಂದು ಬ್ಲೂ ಇತ್ತು, ಒಂದು ಗ್ರೀನ್ ಇತ್ತು. ಸೊ ಗ್ರೀನ್ ಹಾಕ್ತಾ ಇದ್ದೆ. ಗ್ರೀನ್ ಹಾಕ್ತಾ ಇರ್ಬೇಕಾದ್ರೆ ಇವೆಂಚುಲಿ ಕಮೆಂಟ್ ಸ್ಟಾರ್ಟ್ ಆಯಿತು, ಯಾವಾಗಲೂ ಗ್ರೀನ್ ನೈಟಿ, ಯಾವಾಗಲೂ ಗ್ರೀನ್ ನೈಟಿ ಅಂತ. ಸೊ ಬಿಕಾಸ್ ಎವ್ರಿಬಡಿ ಈಸ್ ನೋಟಿಸಿಂಗ್ ಗ್ರೀನ್ ನೈಟಿ, ಸೊ ಐ ಸ್ಟಾರ್ಟ್ ಯೂಸಿಂಗ್ ಮೋರ್ ಗ್ರೀನ್ ನೈಟಿ. ಸೊ ದೇ ಆರ್ ಲೈಕ್ ಮತ್ತೆ ಗ್ರೀನ್ ನೈಟಿ ಯೂಸ್ ಮಾಡ್ತೇನೆ, ಮತ್ತೆ ಗ್ರೀನ್ ನೈಟಿ ಯೂಸ್ ಮಾಡ್ತೇನೆ. ಸೊ ದೆನ್ ಅದೇ ಒಂಥರ ನಮ್ಮ ಚಾನಲಲ್ಲಿ ಟಾಕಿಂಗ್ ಪಾಯಿಂಟ್ ಆಯ್ತು. ಸೊ ಈ ಗ್ರೀನ್ ನೈಟಿಗೆ ಡಿಮ್ಯಾಂಡ್ ಜಾಸ್ತಿ. ಹೌದೌದು. ನಮ್ಗೆ ಲಿಂಕ್ ಎಲ್ಲ ಕೇಳ್ತಾ ಇರ್ತಾರೆ, ಏನಿದು 3 ವರ್ಷದಿಂದ ಒಂದೇ ನೈಟಿ ಹಾಕ್ತೇನೆ, ಅವ್ನ ನೈಟಿ ಹಾಳೆ ಆಗಿಲ್ಲ ಅಂತ. ಒಳ್ಳೆ ಬ್ರ್ಯಾಂಡ್. ಹೌದೌದು, ನಾವು ನೈಟಿ ಮಾರ್ಬೇಕಂತೆಲ್ಲ ಅನ್ಕೊಂಡ್ವಿ. ಒಂದು ಒಳ್ಳೆ ಅಲ್ಲೇ ಒಂದು ಬ್ರ್ಯಾಂಡ್ ಹೊಸ ಸೃಷ್ಟಿ ಮಾಡ್ಬಿಡೋದು. ಓಕೆ. ವಿಗ್ ಸರ್, ವಿಗ್ ಹೆಂಗ್ ಬಂತು ಕತೆ? ವಿಗ್ ಏನೋ ಈ ಅಮೆಝಾನ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅಲ್ಲ ಅದು ಹೆಂಗ್ ಬಂತು ನಿಮ್ಗೆ ಐಡಿಯಾ ಅಂತ ಆ ತರ? ಅದು ಯಾಕಂದ್ರೆ ಈಗ ನಿಮ್ಗೆ ಅದು ಸೆಟ್ ಆಗಿರೋದ್ರಿಂದ ಅದು ಬ್ರ್ಯಾಂಡ್ ಆಗಿದೆ ನಿಮ್ಗೆ. ಅದು ಫಸ್ಟ್ ಟೈಮ್ ನೀವು ಅದನ್ನ ಹಾಕೊಂಡು ಕಾಮಿಡಿ ಮಾಡ್ತೀನಿ ಅಂದ್ರೆ, ಈಗ ಫಸ್ಟ್ ಟೈಮ್ ನೀವು ವೈರಲ್ ಆಗಿಲ್ಲ ಅಂದ್ರೆ ನಂಗೇನೋ ಅದು ಇಷ್ಟ ಆಗ್ತಿರ್ಲಿಲ್ಲ, ಗ್ಯಾರಂಟಿ. ಏನ್ ಹಿಂಗಿದೆಯಲ್ಲ ಅನ್ಸ್ತಿತ್ತು. ಬಟ್ ನೀವು ಇಷ್ಟು ಚೆನ್ನಾಗಿ ಆಗಿರೋದ್ರಿಂದ ಅದ್ ನಗು ಬರ್ತಿದೆ ನಮ್ಗೆ. ಸೊ ಕಲರ್ ವಿಗ್ ರೀಸನ್ ಏನು ಅಂತಂದ್ರೆ, ನಿಮ್ಗೆ ಪರ್ಪಲ್ ಕವ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಈಗ ನೀವು ದಾರಿಲಿ ಹೋಗ್ತಾ ಇರ್ತೀರಾ, ನಿಮ್ಗೆ ಹಸುಗಳು ಕಾಣುತ್ತೆ. ಒಂದ್ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ 1000 ಹಸುಗಳು ಕಾಣುತ್ತೆ. ಬಟ್ ಒಂದೇ ಒಂದು ಹಸು ಇರುತ್ತೆ, ಅದು ಪರ್ಪಲ್ ಕಲರ್ ಇರುತ್ತೆ. ಓಕೆ, ಸರಿನಾ? ನೀವು ಮನೆಗೆ ರೀಚ್ ಆಗ್ತೀರಾ ಅನ್ಕೊಂಡು, ನಿಮ್ಗೆ ಯಾವ ಹಸು ನೋಡ್ದೆ ಅಂತ ಕೇಳಿದ್ರೆ ನಿಮ್ ತಲೆಯಲ್ಲಿ ಫಸ್ಟ್ ಬರೋದೆ ತುಂಬಾ ಡಿಫ್ರೆಂಟ್ ಆಗಿದ್ದು ಪರ್ಪಲ್ ಹಸು. ಲೈಕ್ ಸೊ ಇದನ್ನ ಪರ್ಪಲ್ ಕೌ ಎಫೆಕ್ಟ್ ಅಂತಾರೆ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ 1000 ವಿಡಿಯೋಸ್ ನೋಡಿರ್ತೀರ, ಬಟ್ ಅದ್ರೊಳಗಡೆ ಒಂದೇ ಒಂದು ವಿಡಿಯೋದಲ್ಲಿ ಬೇರೆ ಕಲರ್, ಬೇರೆ ಅಪಿಯರೆನ್ಸ್ ಇರೋ ಒಂದು ವಿಡಿಯೋ ನೋಡ್ಬಿಟ್ಟಿರ್ತೀರ. ಸೊ ಅದು ನಿಮ್ಮ ತಲೆಯಲ್ಲಿ ಸ್ಟಿಕ್ ಆಗುತ್ತೆ. ಕರೆಕ್ಟ್. ಸೊ ಇಂಟೆನ್ಷನ್ ಬಿಹೈಂಡ್ ಯೂಸಿಂಗ್ ಕಲರ್ಡ್ ವಿಗ್ಸ್ ಈಸ್ ಅಗೇನ್ ಸ್ಟ್ಯಾಂಡ್ ಔಟ್ ಆಗಕ್ಕೆ. ಓಕೆ. ಸೊ ಇಷ್ಟೆಲ್ಲ ಯೋಚನೆ ಮಾಡಿ ಯೂಸ್ ಮಾಡಿರೋದು ವಿಗ್, ಸುಮ್ಮನೆ ಅಲ್ಲ. ಹೌದೌದು. ಅಂದ್ರೆ ಸ್ಟ್ಯಾಂಡ್ ಔಟ್ ಆಗೋದು ಈಸ್ ಒನ್ ಥಿಂಗ್. ಸ್ಟ್ಯಾಂಡ್ ಔಟ್ ಆದ್ಮೇಲೆ ನೀವು ಹೇಳಿದ್ರಲ್ವಾ, ಓಕೆ ವಿಡಿಯೋ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಟ್ರಾಲ್ ಆಗ್ತಾ ಇತ್ತು. ಹೌದು. ವಿಡಿಯೋ ಚೆನ್ನಾಗಿರೋದಕ್ಕೆ ಅಪ್ರಿಸಿಯೇಷನ್ ಬೇಕು. ಕರೆಕ್ಟ್.